ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ನಾನು ಮಾಡ್ತಾ ಇರುವಂಥ ಇವತ್ತಿನ ಮೊದಲನೇ ರೆಸಿಪಿ ಅಂತ ಹೇಳಿದ್ರೆ ರವಾ ಪೊಂಗಲ್. ರವಾ ಪೊಂಗಲ್ಗೆ ಏನೇನು ಬೇಕು ನೋಡೋಣ ಬನ್ನಿ. 1 ಕಪ್ ಆಗುವಷ್ಟು ಬಾಂಬೆ ರವೆಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ತೆಂಗಿನಕಾಯಿನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ತುಪ್ಪವನ್ನು ಹಾಕ್ಕೊಳ್ತೀನಿ. ತುಪ್ಪ ಚೆನ್ನಾಗಿ ಬಿಸಿಯಾಗಲಿ. ನಂತರ ಗೋಡಂಬಿನ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಂಡು ಇದು ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಕಂದು ಬಣ್ಣ ಬಂದ ನಂತರ ನನ್ನ ಜೊತೆಗೇ ದ್ರಾಕ್ಷಿ ಹಾಕ್ಕೊಳ್ತೀನಿ. ದ್ರಾಕ್ಷಿ ಗೋಡಂಬಿ ಎರಡೂ ಸಹ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿರೋದನ್ನು 1 ಗ್ಲಾಸ್ ನೀರು ಹಾಕಿ ಕರ್ಗೋಗಿಟ್ಕೊಳ್ತೀನಿ. ಜೊತೆಗೆ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತೀನಿ. ಈ ತುಪ್ಪದಲ್ಲೇ ಚಿರೋಟಿ ರವೆನೂ ಕೂಡ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ಇದು ಕೂಡ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ಮೇಲೆ ನಾನು ಹೆಸರು ಬೇಳೆಯನ್ನು ಒಂದು ಸರಿ ಫ್ರೈ ಮಾಡಿ ಕುಕ್ಕರ್ನಲ್ಲಿ 2 ವಿಷಲ್ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಈ ರವೆ ಮಿಶ್ರಣದಲ್ಲಿ ಹಾಕ್ಕೋಬೇಕು. ಈ ರವೆ ಮಿಶ್ರಣದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ರವೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ. 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೆಲ್ಲವನ್ನು ಏನು ಕರಗಿಸ್ಕೊಂಡಿದ್ದೀನಿ ಅದನ್ನು ಶೋಧಿಸಿ ಈ ರವೆ ಮಿಶ್ರಣದಲ್ಲಿ ಹಾಕ್ಕೊಳ್ಳಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಿನ್ನೋಕೆ ನಿಮಗೆ ಹಲ್ವಾ ಥರನೇ ಅನ್ನಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಂತರ ಇದಕ್ಕೆ ನಾನು ಕೊಬ್ಬರಿಯನ್ನು ಹಾಕ್ಕೊಳ್ತೀನಿ. ಕೊಬ್ಬರಿ ಜೊತೆಗೆ ನಾನು ಏಲಕ್ಕಿಯನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ರಿಂದ 3 ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಒಂದು 4 ರಿಂದ 5 ನಿಮಿಷ ಅದು ಸ್ವಲ್ಪ ಕುದೀಲಿ ಲೋ ಫ್ಲೇಮ್ನಲ್ಲಿ. ನಂತರ ಇದು ತೆಗೆದ್ರೆ ನಿಮಗೆ ರವಾ ಹಲ್ವಾ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ಇದು ತುಂಬ ಇಷ್ಟ ಆಯಿತು. ಕೊನೆಗೆ ನಾನು ತುಪ್ಪವನ್ನು ಹಾಕ್ಕೊಳ್ತೀನಿ. ತುಪ್ಪನೂ ಕೂಡ ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ನಿಮಗೆ ರವಾ ಹಲ್ವಾ ರೆಡಿಯಾಗುತ್ತೆ. ಒಂದ್ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಈ ಹೊಸ ಚಾನಲನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.